ಪೊಲೀಸರಿಗೆ ಮತ್ತೆ ಆಶ್ಚರ್ಯವಾಗಿತ್ತು. ಯಾಕೆಂದ್ರೆ 3 ವರ್ಷಗಳ ಹಿಂದೆ ಇದೇ ಸಿಸಿಬಿ ಪೊಲೀಸರು ದಾಳಿ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇಲ್ಲಿದ್ದ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನ ವಶಪಡಿಸಿಕೊಂಡು ಈ ಎಜುಕೇಶನ್ ಸೆಂಟರ್ನ ಮಾಲೀಕ ಇ ಶ್ರೀನಿವಾಸ್ ರೆಡ್ಡಿ ಮೇಲೆ ಕೇಸ್ ಜಡಿದಿದ್ರು. ಇಷ್ಟಾದ್ರೂ ಕೂಡ ಇಲ್ಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಎಂದಿನಂತೆಯೇ ಮುಂದುವರಿಯುತ್ತಲೇ ಇತ್ತು. ಇದಕ್ಕೆ ಕಾರಣ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇನ್ಸ್ಪೆಕ್ಟರ್ ಆಗಿರುವ ಅವತಾರ ಪುರುಷ ಬಾಬು ನರೋಣ. ಯಾಕೆಂದ್ರೆ ಈ ಇನ್ಸ್ಪೆಕ್ಟರ್ಗೆ ಈ ಎಜುಕೇಶನ್ ಸೆಂಟರ್ನ ಮಾಲೀಕ ಇ ಶ್ರೀನಿವಾಸ್ ರೆಡ್ಡಿಯಿಂದ ಪ್ರತಿ ತಿಂಗಳು ಹಪ್ತಾ ಹೋಗುತ್ತೆ. ಹಾಗೆ ಹಣ ಪಡೆದು ಬಾಬು ನರೋಣ ಮಹಾಲಕ್ಷ್ಮೀಪುರಂನ ಸ್ಟೇಷನ್ ಒಳಗೆ ಜಾಣ ನಿದ್ದೆ ಮಾಡ್ತಿರ್ತಾರೆ. ಇಲ್ಲಿ ಯಥಾ ಪ್ರಕಾರ ದಂಧೆ ಮುಂದುವರಿಯುತ್ತಲೇ ಇರುತ್ತೆ. ನಮ್ಮ ಸಮಯ ತಂಡ ಮತ್ತು ಸಿಸಿಬಿ ಪೊಲೀಸರು ಒಳಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ ಇನ್ಸ್ಪೆಕ್ಟರ್ ಬಾಬು ನರೋಣ ಈ ದಾಳಿಗೂ ತಮಗೂ ಸಂಬಂಧವೇ ಇಲ್ಲ ಎಂಬಂತೆ ಎಜುಕೇಶನ್ ಸೆಂಟರ್ ಮುಂದೆ ಆರಾಮಾಗಿ ಕಾಲ ಕಳೀತಾ ಇದ್ರು. ಗಾಢ ನಿದ್ರೆಯಲ್ಲಿರುವವರನ್ನ ಬೇಕಾದ್ರೆ ಎಬ್ಬಿಸ್ಬಿಡಬಹುದು, ಆದ್ರೆ ಜಾಣ ನಿದ್ರೆ ಮಾಡೋರನ್ನ ಮಾತ್ರ ಎಚ್ಚರ ಮಾಡೋಕೆ ಆಗೋದೇ ಇಲ್ಲ ಅನ್ನೋ ಮಾತಿದೆ. ಯಾಕೆಂದ್ರೆ ಈ ಬಾಬು ನರೋಣ ಶ್ರೀನಿವಾಸ್ ರೆಡ್ಡಿ ನೀಡುವ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕರಿಸಿ ಪ್ರಾಮಾಣಿಕವಾಗಿ ಜಾಣ ನಿದ್ದೆ ಮಾಡ್ತಾರೆ. ಹಾಗಾಗಿಯೇ ಇಲ್ಲಿ ಈ ದಂಧೆ ಇಷ್ಟರ ಮಟ್ಟಿಗೆ ನಡೀತಾ ಇರೋದು.